ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ನಲ್ಲಿ ಮಂತ್ಲಿ ಪ್ಲ್ಯಾನರ್ ಹೇಗೆ ಆಯ್ಕೆ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಮನೆ ಭೇಟಿ ನೀಡಬೇಕು, ಮನೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ನಮ್ಮ ಮೇಲ್ವಿಚಾರಕಿಯರು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಕೇಳಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ನೀವು ನಿಮ್ಮ ವೃತ್ತದ ಅಡ್ಮಿನ್ ಲಾಗಿನ್ ಆದ ನಂತರ ಈ ರೀತಿಯಾಗಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಮಂತ್ಲಿ ಪ್ಲ್ಯಾನರ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡಿದ್ದ ನಂತರ ನೀವು ಶೆಡ್ಯೂಲ್ ವಿಸಿಟ್ ಮಾಡ್ಕೋಬೇಕು. ನೀವು ಯಾವ ಅಂಗನವಾಡಿ ಕೇಂದ್ರಕ್ಕೆ ಹೋಗ್ತಿದ್ದೀರ ಅಂಥೇಳಿ ನೀವು ಶೆಡ್ಯೂಲು ಯಾವ ಡೇಟ್ ಮೇಲೆ ಯಾವ ಡೇಟ್ ಆಯ್ಕೆ ಮಾಡ್ಕೊತೀರಿಲ್ವ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. 18ನೇ ತಾರೀಕು ನೀವು ಮನೆ ಭೇಟಿ ಶೆಡ್ಯೂಲ್ ಹಾಕ್ಕೊಂಡಿದ್ದೀರ ಅಂಥೇಳಿ ಎಸ್ ಅಂತ ಕೊಡಿ. ಈಗಾಗಲೇ ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂಗನವಾಡಿ ಕೇಂದ್ರ, ವಿದ್ಯಾನಗರ ಕ್ರಾಸ್ 2 ಅಂತೇಳಿ ಅಂಗನವಾಡಿ ಕೇಂದ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆಯ್ಕೆ ಮಾಡಿಕೊಂಡಂಥ ನಂತರ ನಿಮಗೆ ಹೋಮ್ ಪೇಜಲ್ಲಿ ಟುಡೇ ಮೀಟಿಂಗ್ಸ್ ಅಂತಿದೆ. ಭಾಗ್ಯಮ್ಮ ಅಂತೇಳಿ ಫಲಾನುಭವಿಗಳ ಮನೆ ಭೇಟಿ ಇದ್ರ ಸ್ಟಾರ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ರಿಮೈಂಡರ್ ತೋರಿಸ್ತದೆ. ಒಂದು ಸಲ ನೀವು ಮನೆ ಭೇಟಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಭೇಟಿ ಕೊಟ್ಟಾದ ನಂತರ ಕರೆಕ್ಟಾಗಿ ನೀವು ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ನೀವು ಸಬ್ಮಿಟ್ ಮಾಡದೇ ಹೋದಲ್ಲಿ ಆ ಡಾಟಾ ಸೇವ್ ಆಗೋದಿಲ್ಲ ಅಂತೇಳಿದೆ. ಓಕೆ ಅಂತ ಕೊಡಿ. ಪ್ಲೀಸ್ ಸೆಲೆಕ್ಟ್ ದಿ ವಿಸಿಟ್ ಟೈಪ್. ಯು ಕ್ಯಾನ್ ಸಬ್ಮಿಟ್ ಅಪ್ ಟು 5 ಹೋಮ್ ವಿಸಿಟ್ ಅಂತಿದೆ. ಇಲ್ಲಿ ಹೋಮ್ ವಿಸಿಟ್ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಇನ್ಫ್ರಾ ವಿಸಿಟ್ ಕೂಡ ಸೆಲೆಕ್ಟ್ ಮಾಡ್ಕೋ. ಕಡ್ಡಾಯವಾಗಿ ಎರಡನ್ನೂ ನೀವು ಕಂಪ್ಲೀಟ್ ವಿಸಿಟ್ ಮಾಡಬೇಕಾಗುತ್ತೆ. ಹೋಮ್ ವಿಸಿಟಲ್ಲಿ ಸ್ಟಾರ್ಟ್ ಅಂತ ಕೊಡಿ. ಸ್ಟಾರ್ಟ್ ಅಂತ ಕೊಟ್ಟಾದ ನಂತರ ಈ ರೀತಿಯಾಗಿ ನಿಮಗೆ ಬೆನಿಫಿಷರಿ ಶೋ ಆಗ್ತಾರೆ. ಅದರಲ್ಲಿ ನೀವು ಯಾವ ಬೆನಿಫಿಷರಿ ಆಯ್ಕೆ ಮಾಡ್ಕೊತಿದ್ದಾರೆ ಅಂಥೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಕೋಕಿಲಾ ಅಂಥೇಳಿ ಬಾಣಂತಿ ಪ್ರೆಗ್ನೆಂಟ್ ವುಮೆನ್ನ ನಾನು ಆಯ್ಕೆ ಮಾಡ್ಕೊತಿದ್ದೀನಿ. ಇಲ್ಲಿ ಸ್ಟಾರ್ಟ್ ವಿಸಿಟ್ ಅಂತ ಮೇಲೆ ಕ್ಲಿಕ್ ಮಾಡಬೇಕು. ಮೆನ್ಷನ್ ದಿ ತ್ರೈಮಾಸಿಕ ಆಫ್ ಪ್ರೆಗ್ನೆಂಟ್ ವುಮೆನ್, ಟ್ರೈಮಿಸ್ಟರ್ ಅಂತಿದೆ, 3ನೇ ತ್ರೈಮಾಸಿಕ. ನಿಮ್ಮ ಜೊತೆ ಮನೆ ಭೇಟಿಗೆ ಯಾರು ಬರ್ತಿದ್ದಾರೆ ಅಂತೇಳಿ ಕೇಳ್ತಾ ಇದೆ. ಅಂಗನವಾಡಿ ವರ್ಕರ್ ಅಥವಾ ಹೆಲ್ಪರು, CDPO, ANM ನಿಮಗೆ ಯಾರಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಶಾ ಅಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ 5 ರೀತಿಯಾಗಿ ನಿಮಗೆ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಒಂದು ಬಂದುಬಿಟ್ಟು ಮೌಲ್ಯಮಾಪನ, ಒಂದು ಕೌನ್ಸ್ಲಿಂಗ್, ಒಂದು ಗುಣಮಟ್ಟ, ಒಂದು ಸರ್ವಿಸ್, 4ನೇದು, 5ನೇದು ಪೂರಕ ಆಹಾರ. ಈಗ ನಾವು ಮೌಲ್ಯಮಾಪನ ಬಗ್ಗೆ ಕ್ವಶನ್ಸ್ ಇದೆ, ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೀವು ನಿಯಮಿತವಾಗಿ THR ಪಡಿತಿದ್ದೀರಾ ಅಂತ ಇದೆ, ಎಸ್ ಅಂತ ಕೊಡಿ. 2ನೇದು ಬಂದುಬಿಟ್ಟು THR ಗುಣಮಟ್ಟ ಬಗ್ಗೆ ನೀವು ತೃಪ್ತರಾಗಿದ್ದೀರಾ, ಎಸ್ ಅಂತ ಕೊಡಿ. ನೀವು
PMMYಗೆ ನೋಂದಣಿ ಮಾಡಿಕೊಂಡಿದ್ದೀರಾ? ಎಸ್ ಅಂತ ಕೊಡಿ. ಆಶಾ ಕಾರ್ಯಕರ್ತೆ ಕೊನೆಯ ತಿಂಗಳಲ್ಲಿ ಮನೆ ಭೇಟಿ ನೀಡಿದ್ದಾರೆ ಅಂತೇಳಿದೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ ನಂತರ ನೆಕ್ಸ್ಟ್ ಕೊಡಿ. ಇಲ್ಲಿ ಕೌನ್ಸಲಿಂಗ್ ಬರುತ್ತೆ. ಕಳೆದ 24 ಗಂಟೆಗಳಲ್ಲಿ ಅವರು ಏನು ತಿಂದಿದ್ದಾರೆಂದು ಅಂಗನವಾಡಿ ಕಾರ್ಯಕರ್ತೆ ಪ್ರೆಗ್ನೆಂಟ್ ವುಮೆನ್ ಜೊತೆ ಚರ್ಚಿಸುತ್ತಾರೆಯೇ ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ವೈವಿಧ್ಯಮಯ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಅವರ ಆಹಾರದಲ್ಲಿ ಸೇರಿಸುವ ಬಗ್ಗೆ ಸಲಹೆ ನೀಡುತ್ತಿದ್ದಾರೆ. ಒಂದನೇದು ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಪೌಷ್ಟಿಕಾಂಶ ಬಗ್ಗೆ ಸಲಹೆ ನೀಡಿದ್ದಾರೆ ಅಂತೇಳಿ ಕೇಳ್ತಿದೆ. ಎಸ್ ಅಂತ ಕೊಡಿ. ಎರಡನೇದು ಬಂದ್ಬಿಟ್ಟು ಗರ್ಭಧಾರಣೆಯ 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ 3 ಟೈಮ್ ಪೂರ್ಣ ಊಟ ಮತ್ತು 2 ಟೈಮ್ ಪೌಷ್ಟಿಕ ತಿಂಡಿಗಳನ್ನು ತಿನ್ನಲು ಅಂಗನವಾಡಿ ಕಾರ್ಯಕರ್ತೆ ಸಲಹೆ ನೀಡುತ್ತಾರೆ. ಎಸ್ ಅಂತ ಕೊಡಿ. 3ನೇದು ಬಂದ್ಬಿಟ್ಟು ಗರ್ಭಾವಸ್ಥೆಯಲ್ಲಿ ತೂಕ ಹೆಚ್ಚಾಗುವುದರ ಮಹತ್ವ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ನಿಮಗೆ ಸಲಹೆ ನೀಡಿದ್ದಾರೆ. ಎಸ್ ಅಂತ ಕೊಡಿ. ಜನನದ ನಂತರ 1 ಗಂಟೆಯೊಳಗೆ ಸ್ತನ್ಯಪಾನ ಪ್ರಾರಂಭಿಸುವ ಪ್ರಾಮುಖ್ಯತೆ ಮತ್ತು ಅಗತ್ಯದ ಕುರಿತು ಅಂಗನವಾಡಿ ಕಾರ್ಯಕರ್ತೆ ಪ್ರೆಗ್ನೆಂಟ್ ವುಮೆನ್ಗೆ 3ನೇ ತ್ರೈಮಾಸಿಕದಲ್ಲಿ ಸಲಹೆ ನೀಡಿದ್ದಾರೆ. ಎಸ್ ಅಂತ ಕೊಡಿ. ಐದನೇದು ಬಂದ್ಬಿಟ್ಟು ANC ಕುರಿತು ಅಂಗನವಾಡಿ ಕಾರ್ಯಕರ್ತೆ ಕುಟುಂಬ ಸದಸ್ಯರೊಂದಿಗೆ ಪತಿ, ಅತ್ತೆ ಮತ್ತು ಇತರರೊಂದಿಗೆ ಚರ್ಚಿಸಿದ್ದಾರೆ ಅಂತೇಳಿದೆ. ಎಸ್ ಅಂತ ಕೊಡಿ. ಅಂದರೆ ANC ಬಗ್ಗೆ. ನೆಕ್ಸ್ಟು ಗುಣಮಟ್ಟದ ಬಗ್ಗೆ. ಅಂಗನವಾಡಿ ಕಾರ್ಯಕರ್ತೆ ಅಂಗವಿಕಲರನ್ನು ಗೌರವದಿಂದ ನೋಡಿಕೊಳ್ಳುತ್ತಾರೆಯೇ, ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ, ಅವಕಾಶ ನೀಡುತ್ತಾರೆಯೇ, ತಾಳ್ಮೆಯಿಂದ ಆಲಿಸುತ್ತಾರೆಯೇ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತಾರೆ. ಎಸ್ ಅಂತ ಕೊಡಿ. ಇಲ್ಲಿ ಎರಡನೇದು ಬಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಈಗಾಗಲೇ ಸಾಕಷ್ಟು ಆಹಾರ ಮತ್ತು ವಿಶ್ರಾಂತಿ, IFA ಮಾತ್ರೆಗಳು, ಕ್ಯಾಲ್ಸಿಯಂ ಪೂರಕಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಪ್ರೆಗ್ನೆಂಟ್ ವುಮೆನ್ನನ್ನು ಕೇಳುತ್ತಾರೆ, ಅಂದರೆ ಮಾರ್ಗಸೂಚಿ ಪ್ರಕಾರ ಶಿಫಾರಸು ಮಾಡಿದ್ದಾರೆ ಅಂತೇಳಿ ಕೇಳ್ತಿದೆ. ಇಲ್ಲಿ ಎಸ್ ಅಂತ ಕೊಡಿ. ನೆಕ್ಸ್ಟು ಸರ್ವಿಸ್ ಬಗ್ಗೆ, ಪಡೆಯಬೇಕಾದ ಸರ್ವಿಸ್ ಬಗ್ಗೆ. UHSNDನಲ್ಲಿ ನಿಯಮಿತ ಪ್ರಸವ ಪೂರ್ವ ತಪಾಸಣೆಯ ಪ್ರಾಮುಖ್ಯತೆ ಮತ್ತು ಅದಕ್ಕೆ ಹಾಜರಾಗಲು ಮುಂಬರುವ ದಿನಾಂಕಗಳ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರು ನಿಮಗೆ ತಿಳಿಸಿದ್ದಾರೆ. ಎಸ್. ಎರಡನೇದು ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಪ್ರಾಮುಖ್ಯತೆ ಮತ್ತು ಅದರ ಮುಂಬರುವ ದಿನಗಳ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರು ನಿಮಗೆ ತಿಳಿಸಿದ್ದಾರೆ ಅಂತೇಳಿ ಕೇಳ್ತಾ ಇದೆ. ಎಸ್ ಅಂತ ಕೊಡಿ. ಮೂರನೇದು ಬಂದ್ಬಿಟ್ಟು THR ಟೇಕ್ ಹೋಮ್ ರೇಷನ್ ಸೇವನೆಯ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಪ್ರೆಗ್ನೆಂಟ್ ವುಮೆನ್ಗೆ ಸಲಹೆ ನೀಡುತ್ತಾರೆ ಮತ್ತು ಮುಂದಿನ THR ವಿತರಣೆಯ ದಿನದ ಬಗ್ಗೆ ತಿಳಿಸಿದ್ದಾರೆ. ಎಸ್ ಅಂತ ಕೊಡಿ. ನಾಲ್ಕನೇದು ಬಂದ್ಬಿಟ್ಟು ಗರ್ಭಾವಸ್ಥೆಯಲ್ಲಿ ಸರಿಯಾದ ಆರೈಕೆಗಾಗಿ ಯಾವುದೇ IEC ಸಾಮಗ್ರಿಗಳನ್ನು ಹಂಚಿಕೊಳ್ಳಲಾಗಿದೆ ಮತ್ತು ವಿಡಿಯೋಗಳನ್ನು ತೋರಿಸಲಾಗಿದೆ ಅಂತೇಳಿದೆ. ಎಸ್ ಅಂತ ಕೊಡಿ. ನೆಕ್ಸ್ಟ್ ಅದು ಕೊಡಿ. ಐದನೇದು ಬಂದ್ಬಿಟ್ಟು ನಿಮಗೆ ಪೂರಕ ಆಹಾರ ಬಗ್ಗೆ. ಕಬ್ಬಿಣ, ಫೋಲಿಕ್ ಆಮ್ಲ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಪೂರಕಗಳ ಮಹತ್ವದ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ನಿಮಗೆ ಸಲಹೆ ನೀಡಿದ್ದಾರೆ ಅಂತೇಳಿ ಕೇಳ್ತಿದೆ. ಎಸ್ ಅಂತ ಕೊಡಿ. ಮಾತ್ರೆಯನ್ನು ಸರಿಯಾಗಿ ತೆಗೆದುಕೊಂಡಿದ್ದಾರೆ ಎಂಬುದರ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಸ್ಟ್ರಿಪ್ಸನ್ನು ಪರಿಶೀಲಿಸುತ್ತಿದ್ದಾರೆ ಅಂತೇಳಿದೆ. ಎಸ್ ಅಂತ ಕೊಡಿ. ಇಲ್ಲಿ ನಮಗೆ 5 ರೀತಿಯಾಗಿ ನಮಗೆ
ಕ್ವಶನ್ಸ್ ಇದೆ. ಅದಾದ ನಂತರ ನಿಮಗೆ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನಿಮಗೆ ಹೋಮ್ ವಿಸಿಟ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತಿದೆ. ಒಂದು ಹೋಮ್ ವಿಸಿಟ್ ಸಕ್ಸಸ್ಫುಲ್ ಆಯಿತು. ನಂತರ ಇನ್ಫ್ರಾ ವಿಸಿಟ್ಗೆ ನಾವು ಕ್ಲಿಕ್ ಮಾಡಬೇಕು. ಇನ್ಫ್ರಾ ವಿಸಿಟ್ ಅಂತೇಳಿದೆ. ಎಟ್ ಟೈಮ್ ಆಫ್ ಅರೈವಲ್ ಟು ದಿ ಸೆಂಟರ್ ಮತ್ತು ಟೈಮ್ ಆಫ್ ಡಿಪಾರ್ಚರ್ ಅಂತಿದೆ. ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ಮತ್ತು ನಿಮ್ಮ ಜೊತೆ ಯಾರಿದ್ದಾರೆ ಅಂತೇಳಿದೆ. ನೀವು ಅಂಗನವಾಡಿ ಕೇಂದ್ರಕ್ಕೆ ಹೋಗಿರುವ ಸಮಯ ಮತ್ತು ಬಿಡುವ ಸಮಯನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡಾದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಗ್ರೋತ್ ಮಾನಿಟರಿಂಗ್, ಇನ್ಫ್ರಾ, ಫ್ರೀ ಸ್ಕೂಲ್, SNP ಸಕ್ಷಮ್ ಅಂತ ಇದೆ ಚೆಕ್ ಲಿಸ್ಟಲ್ಲಿ. ಈಗ ಇನ್ಫ್ರಾ ಬಗ್ಗೆ ನೋಡ್ಕೊಳ್ಳೋಣ. ಇನ್ಫ್ರಾ ಬಗ್ಗೆ ಅಂದರೆ ಅಂಗನವಾಡಿ ಕೇಂದ್ರದಲ್ಲಿ ಸಾಕಷ್ಟು ಅಳತೆಯ ಘಟಕಗಳು ಲಭ್ಯವಿದೆಯೇ? ಎಸ್ ಅಂತ ಕೊಡಿ. ಎರಡನೇದು ಬಂದುಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಶಿಷ್ಟಾಚಾರ ಪ್ರಕಾರ ಮಗುವಿನ ತೂಕವನ್ನು ನಿರ್ವಹಿಸುತ್ತಿದ್ದಾರೆ. ಎಸ್ ಅಂತ ಕೊಡಿ. ಮೂರನೇದು ಬಂದುಬಿಟ್ಟು ಮಗುವಿನ ಎತ್ತರವನ್ನು ಅಂಗನವಾಡಿ ಕಾರ್ಯಕರ್ತೆ ಶಿಷ್ಟಾಚಾರದ ಪ್ರಕಾರ ದಾಖಲಿಸಿದ್ದಾರೆಯೇ? ಎಸ್ ಅಂತ ಕೊಡಿ. ನಾಲ್ಕನೇದು ಬಂದುಬಿಟ್ಟು ಬೆಳವಣಿಗೆಯ ಪಟ್ಟಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಸರಿಯಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ? ಎಸ್ ಅಂತ ಕೊಡಿ. ಐದನೇದ್ದು ಮೇಲ್ವಿಚಾರಕಿಯರು ನಿಜವಾಗಿಯೂ ಮಗುವಿನ ತೂಕವನ್ನು ಅಳೆಯುತ್ತಾರೆಯೇ ಮತ್ತು ಅದನ್ನು ಅಂಗನವಾಡಿ ಕಾರ್ಯಕರ್ತೆ ದಾಖಲಿಸಿದ ತೂಕದೊಂದಿಗೆ ಹೋಲಿಸಿ ಸರಿಯಾಗಿ ಅಳತೆ ಮಾಡಿದ್ದಾರೆ ಎಂದು ನೋಡಲು ನಿರ್ಧರಿಸುತ್ತಾರೆ. ಎಸ್ ಅಂತ ಕೊಡಿ. ಆರನೇದು ಬಂದುಬಿಟ್ಟು ಎಲ್ಲ ಮಕ್ಕಳ ಬೆಳವಣಿಗೆಯ ಪಟ್ಟಿಗಳನ್ನು ನಿರ್ವಹಿಸಲಾಗುತ್ತದೆ. ಎಸ್. ಬೆಳವಣಿಗೆಯ ಪಟ್ಟಿಗಳನ್ನು ಮಕ್ಕಳ ತಾಯಂದಿರದೊಂದಿಗೆ ಚರ್ಚಿಸಲಾಗಿದೆಯೇ? ಎಸ್ ಅಂತ ಕೊಡಿ. ನೆಕ್ಸ್ಟ್ ಕೊಡಿ. ಇನ್ಫ್ರಾ ಬಗ್ಗೆ ಇದೆ. ಅಂಗನವಾಡಿ ಕೇಂದ್ರ ಸುತ್ತಮುತ್ತ ಸ್ವಚ್ಛತವಾಗಿದೆಯೇ? ಎಸ್ ಅಂತ ಕೊಡಿ. ಅಡುಗೆ ಕೊಠಡಿ ಸ್ವಚ್ಛವಾಗಿದೆಯೇ? ಎಸ್ ಅಂತ ಕೊಡಿ. ಡಸ್ಟ್ಬಿನ್ ಮತ್ತು ವೇಸ್ಟೇಜನ್ನು ಸರಿಯಾಗಿ ಉಪಯೋಗಿಸುತ್ತಿದ್ದಾರೆ? ಎಸ್ ಅಂತ ಕೊಡಿ. ಕುಡಿಯುವ ನೀರಿನ ವ್ಯವಸ್ಥೆ ಇದೆಯೇ? ಎಸ್ ಅಂತ ಕೊಡಿ. ಶೌಚಾಲಯ ಕಾರ್ಯನಿರ್ವಹಿಸುತ್ತಿದೆಯೇ? ಟಾಯ್ಲೆಟ್ ಕ್ಲೀನ್ ಆಗಿದೆ ಅಂದರೆ ಸ್ವಚ್ಛತವಾಗಿದೆಯೇ ಶೌಚಾಲಯ? ಎಸ್ ಅಂತ ಕೊಡಿ. ಕೈ ತೊಳೆಯುವ ಹ್ಯಾಂಡ್ ವಾಶ್ ಇದೇನಂತೇಳಿದೆ? ಎಸ್ ಅಂತ ಕೊಡಿ. ಕೈ ತೊಳೆಯಲು ಸೋಪ್ ಇದೇನಂತ ಕೇಳ್ತಾ ಇದೆ? ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ ನಂತರ ನೆಕ್ಸ್ಟ್ ಹೋಗುತ್ತೆ ಪ್ರೀ ಸ್ಕೂಲ್ ಎಜುಕೇಷನ್ಗೆ. ಸಾಕಷ್ಟು ಲರ್ನಿಂಗ್ ಮೆಟೀರಿಯಲ್ಸ್ ಮತ್ತು ಚಾರ್ಟ್ಸ್ಗಳು ಇದೆಯೇ ಮತ್ತು ಆಟದ ಪರಿಕರಗಳು ಇದೆ ಅಂತ ಕೇಳ್ತಾ ಇದೆ? ಎಸ್ ಅಂತ ಕೊಡಿ. ಬ್ಲ್ಯಾಕ್ ಬೋರ್ಡ್ ಮತ್ತು ಡ್ರಾಯಿಂಗ್ ಬುಕ್ಸ್ ಇದೇನಂತ ಕೇಳ್ತಿದೆ? ಹೊರಗಡೆ ಆಟ ಆಡುವಂತಹ ಸಾಮಗ್ರಿಗಳು ಮೆಟೀರಿಯಲ್ಸ್ ಇದೇನಂತ ಕೇಳ್ತಿದೆ? ಎಸ್ ಅಂತ ಕೊಡಿ. SNP ಬಗ್ಗೆ ಅಂದರೆ ಇತರೆ NGOಗಳಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಊಟ ಸರಬರಾಜು ಮಾಡ್ತಿದ್ದಾರೆ ಅಂತೇಳಿದೆ. ಮಧ್ಯಾಹ್ನದ ಊಟ ಸರ್ಕಾರದಿಂದ ನೀಡುತ್ತಿರೋದ್ರಿಂದ ಅದನ್ನ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. NGO ಕಡೆಯಿಂದ ನಾವು ಯಾವುದೇ ರೀತಿ ತೊಗೊತಾ ಇಲ್ಲ. ಸ್ಪೆಷಲ್ ಡೇಯಲ್ಲಿ ಮಾತ್ರ ನಾವು ತೆಗೆದುಕೊಳ್ಳುತ್ತಿದ್ದೇವೆ. ಅಂಗನವಾಡಿ ಕೇಂದ್ರ ಸ್ವಚ್ಛತವಾಗಿದೆಯೇ? ಸೇಫ್ ಸ್ಟೋರಿಂಗ್ ಸ್ಪೇಸ್ ಅವೈಲೇಬಲ್ ಇದೆ ಅಂತ ಕೇಳ್ತಿದೆ? ಎಸ್ ಅಂತ ಕೊಡಿ. ಅಂದರೆ
ಕ್ಲೀನ್ ಆ್ಯಂಡ್ ವೆಲ್ ವೆಂಟಿಲೇಷನ್ ಕುಕಿಂಗ್ ಸ್ಪೇಸ್ ಅವೈಲೇಬಲ್ ಅಂತಿದೆ, ಎಸ್ ಅಂತ ಕೊಡಿ. ವಾರದ ಮೆನು ಡಿಸ್ಪ್ಲೇ ಮಾಡಿದ್ದಾರೆ ಅಂತೇಳಿ ಮೆನು ಚಾರ್ಟ್ನ ಅಂಗನವಾಡಿ ಕೇಂದ್ರದಲ್ಲಿ ಹಾಕಿದ್ದಾರೆ ಅಂತ ಕೇಳ್ತಿದೆ, ಎಸ್ ಅಂತ ಕೊಡಿ. ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಕೇಳ್ತಿದೆ ಕುಕ್ಕಿಂಗ್ದು, ಎಸ್ ಅಂತ ಕೊಡಿ. ಇಡ್ಲಿ ಕುಕ್ಕರ್ ಅವೈಲೇಬಲ್ ಇದೆ ಅಂತ ಕೇಳ್ತದೆ, ನಿಮ್ಮಲ್ಲಿ ಅವೈಲೇಬಲ್ ಇದ್ದರೆ ಎಸ್ ಅಂತ ಕೊಡಿ. ಒಂದು ವೇಳೆ ನೋ ಅಂತಿದ್ರೆ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಸ್ಟವ್ ಮತ್ತು ಸಿಲಿಂಡರ್ ಕಾರ್ಯನಿರ್ವಹಿಸ್ತಿದೆ ಅಂತೇಳಿ ಇದೆ, ಎಸ್ ಅಂತ ಕೊಡಿ. ಟೇಕ್ ಹೋಮ್ ರೇಷನ್ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ ಅಂತೇಳಿ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. HM ರೇಷನ್ ಅವೈಲೇಬಲ್ ಇದೆ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ ನಂತರ ನೆಕ್ಸ್ಟು ಸಕ್ಷಮ್ಗೆ ಹೋಗುತ್ತೆ. ಮಳೆ ನೀರು ಕೊಯ್ಲಿ ಮೂಲ ಇದೆ ಅಂತ ಕೇಳ್ತದೆ, ಎಸ್ ಅಂತ ಕೊಡಿ. ಇದ್ದರೆ ಒಂದು ವೇಳೆ ಮಳೆ ನೀರು ಕೊಯ್ಲಿ ಇತ್ತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಅಂದರೆ ಮಳೆ ನೀರು ಕೊಯ್ಲು ವ್ಯವಸ್ಥೆ ಕನ್ಸರ್ವೇಷನ್ ಮಾಡಲಾಗಿದೆ ಅಂತೇಳಿದೆ. ಒಂದು ವೇಳೆ ಅಲ್ಲಿ ನೀವು ಮಳೆ ಮೇಲಿಂದ ನಿಮಗೆ RCS ಅಂತ ಇರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಮಳೆ ನೀರು ಕೊಯ್ಲಿ ಮಳೆಯಿಂದ ಬಂದಿರುವ ನೀರನ್ನು ಸಂಪ್ ಒಳಗೆ ಸ್ಟೋರೇಜ್ ಮಾಡಿ ಫಿಲ್ಟರ್ ಮುಖಾಂತರ ಸ್ಟೋರೇಜ್ ಮಾಡ್ತಾರೆ, ಅದು ನಿಮಗೆ ಅವೈಲೇಬಲ್ ಇದೆ ಅಂತ ಕೇಳ್ತಿದೆ, ಎನೇಬಲ್ ಇದೆಯಾ. ವೇಯಿಂಗ್ ಸ್ಕೇಲು ಮತ್ತು ಮೆಜರಿಂಗ್ ಸ್ಕೇಲು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತೇಳಿ ಕೇಳ್ತಿದೆ, ಎಸ್ ಅಂತ ಕೊಡಿ. ಕುಕ್ಕಿಂಗ್ ಫೆಸಿಲಿಟಿ ಇದೆ, ಅಡುಗೆ ಕೊಠಡಿ ಫೆಸಿಲಿಟಿ ಇದೆ ಅಂತ ಕೇಳ್ತಿದೆ, ಎಸ್ ಅಂತ ಕೊಡಿ. ಕಿಚನ್ ಗುಡ್ ವರ್ಕಿಂಗ್ ಕಂಡೀಷನ್ ಅಂತಿದೆ, ಎಸ್ ಅಂತ ಕೊಡಿ. ಇಲ್ಲಿ ಲಾಸ್ಟ್ಗೆ ಇವೆಲ್ಲ ನೀವು ಚೆಕ್ ಲಿಸ್ಟ್ ಪೂರ್ಣಗೊಂಡ ನಂತರ ಗ್ರೋತ್ ಮಾನಿಟರಿಂಗ್, ಇನ್ಫ್ರಾ, ಪ್ರೀ ಸ್ಕೂಲ್ ಎಜುಕೇಷನ್, SNP ಮತ್ತು ಸಕ್ಷಮ್ ಕೊಟ್ಟಾದ ನಂತರ ಎಲ್ಲನೂ ಚೆಕ್ ಲಿಸ್ಟ್ ಪೂರ್ಣಗೊಳಿಸಿದ ನಂತರ ಸಬ್ಮಿಟ್ ಕೊಡಬೇಕು. ಇಲ್ಲಿ ನಿಮಗೆ ಇನ್ಫ್ರಾ ವಿಸಿಟ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತಿದೆ. ಒಂದು ನಾವು ಹೋಮ್ ವಿಸಿಟ್ ಸಬ್ಮಿಟ್ ಮಾಡಿದ್ವಿ, ಎರಡನೇದು ಇನ್ಫ್ರಾ ಸಬ್ಮಿಟ್ ಮಾಡಿದ್ವಿ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ಗೆ ನಿಮಗೆ ಓಪನ್ ಮಾಡಬೇಕಾದ್ರೆ ವಿಸಿಟ್ ಮಾಡಬೇಕಾದ್ರೆ ನಿಮಗೆ ಒಂದು ಪಾಪಪ್ ಮೆಸೇಜ್ ಬಂತು, ನೀವು ಎಲ್ಲ ಪೂರ್ಣಗೊಳಿಸಿದ ನಂತರ ಎಂಡ್ ದಿಸ್ ಮೀಟಿಂಗ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಒಂದು ವೇಳೆ ನೀವು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನೀವು ಏನೆಲ್ಲ ಕ್ವಶನ್ ಕೇಳಿದ್ರಿ ಅದು ನಿಮಗೆ ಲಾಸ್ ಆಗುತ್ತೆ ಅಂತ ಹೇಳಿದೆ. ಎಂಡ್ ದಿಸ್ ಮೀಟಿಂಗ್ ಅಂತ ಕೊಡಿ. ಮೀಟಿಂಗ್ ಹ್ಯಾಸ್ ಎಂಡೆಡ್ ಸಕ್ಸಸ್ಫುಲಿ, ಗೋ ಟು ಹೋಮ್. ಮೀಟಿಂಗ್ ಎಂಡ್ ಅಂತ ಕೊಟ್ಟಾದ ನಂತರ ನಿಮಗೆ ಡಿಬ್ರೀಫ್ ಸೆಷನ್ ಅಂತ ಬರುತ್ತೆ. ಪಾಸಿಟಿವ್ ಮತ್ತು ಇಂಪಾರ್ಟೆಂಟ್ ಅಂತಿದೆ. ನೀವು ಯಾವೆಲ್ಲ ಕ್ವಶನ್ ಕೇಳಿದಿರಿ ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ ಕೊಟ್ಟಿದ್ದಾರೆ ಅಂತೇಳಿ ಇದೆ. ಮೆಟೀರಿಯಲ್ ಕೌನ್ಸಿಲಿಂಗು, ಗ್ರೋತ್ ಮಾನಿಟರ್ ಬಗ್ಗೆ, ಹೈಜೀನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಪ್ರೀ ಸ್ಕೂಲ್ ಎಜುಕೇಷನ್ ಮೆಟೀರಿಯಲ್ಸ್ ಬಗ್ಗೆ, ಕ್ವಾಲಿಟಿ ಆ್ಯಂಡ್ ಇಂಟರ್ಯಾಕ್ಷನ್ ವಿತ್ ಪ್ರೆಗ್ನೆಂಟ್ ವುಮೆನ್ ಬಗ್ಗೆ, SNP, ಸಕ್ಷಮ್ ಅಂಗನವಾಡಿ, ಸರ್ವಿಸ್ ಟು ಬಿ ಅವೈಲ್ಡ್ ಅಂತಿದೆ. ಮತ್ತು ಇಂಪಾರ್ಟೆಂಟಲ್ಲಿ SNP NGO ಕಡೆಯಿಂದ ನೀವು ಕೊಡ್ತಾ ಇಲ್ಲ ಅಂಥೇಳಿ ನಾವು ನೋ ಅಂತ ಕೊಟ್ಟಿದ್ವಿ, ಹಾಗಾಗಿ ನಿಮಗಿದು ಬಂದಿದೆ. ಈ ರೀತಿಯಾಗಿ ಪೋಷನ್ ಟ್ರ್ಯಾಕರ್ ಅಡ್ಮಿನ್ನಲ್ಲಿ, ಮೇಲ್ವಿಚಾರಕರ ಅಡ್ಮಿನ್ನಲ್ಲಿ ಯಾವ ರೀತಿಯಾಗಿ ವಿಸಿಟ್ ಪ್ಲ್ಯಾನ್ ಮಾಡಿಕೊಂಡು ಮನೆ ಭೇಟಿ ನೀಡುವುದಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.